ವಾರ್ಡ್ಗಳ ಒಂದು ಸಮಯವನ್ನು ಪರಿಷ್ಕರಣೆ ಮಾಡಲಾಗಿದೆ ಅಂತಕ್ಕಂಥದ್ದು. ಸೊ ಪರಿಷ್ಕರಣೆ ಮಾಡೋದಕ್ಕೆ ಕಾರಣಗಳೇನಿದೆ? ಮೊದಲೇದು ಸಾರ್ವಜನಿಕರು ಬಂದು ನಮಗೆ ಮನವಿಯನ್ನು ಸಲ್ಲಿಸಿದರು ಸುಮಾರು ವಾರ್ಡ್ಗಳಿಂದ. ಏನಂದರೆ ಅದು ಬೆಳಗ್ಗೆ ಸಂಜೆ ಸರಿ, ಈ ಮಧ್ಯದಲ್ಲಿ ಲೀನ್ ಪೀರಿಯಡ್ ಏನಾಗುತ್ತೆ, ಯಾರೂ ಇರಲ್ಲ. ಆವಾಗ ಅದು ಮಿಸ್ಯೂಸ್ ಆಗುವಂಥ ಸಾಧ್ಯತೆಗಳು, ಕೆಲವು ಅನೈತಿಕ ಚಟುವಟಿಕೆಗಳಾಗುವಂಥ ವಿಚಾರಗಳು, ಮತ್ತು ಸ್ಥಳೀಯರಿಗೆ ಅದರಿಂದ ಸ್ವಲ್ಪ ಎಂಬರಾಸ್ಮೆಂಟ್ ಆಗುವಂಥ ವಿಚಾರಗಳು ಬರ್ತಾ ಇದೆ ಅಂತ ನಮಗೆ ಲಿಖಿತವಾಗಿ ಮನವಿ ಕೊಟ್ಟಿದ್ದರು. ಕೆಲವು ಶಾಸಕರು ಕೂಡ ಅದನ್ನು ಒತ್ತಾಯ ಮಾಡಿದರು. ಅವರು ಸ್ಥಳೀಯ ಮನವಿಯ ಆಧಾರದ ಮೇಲೆ ಅವರು ಕೂಡ. ಹಾಗಾಗಿ ನಾವು ಅದನ್ನು ಬೆಳಗ್ಗೆ 5ರಿಂದ 11 ಗಂಟೆ ತನಕ, ನಂತರ 4 ಗಂಟೆಯಿಂದ 8 ಗಂಟೆ ತನಕ ಸಂಜೆ 2 ಹಂತದಲ್ಲಿ ನಾವು ಪಾರ್ಕನ್ನು ಓಪನ್ ಮಾಡಲಿಕ್ಕೆ, ಈ ಮಧ್ಯದಲ್ಲಿ ಅದನ್ನು ಕ್ಲೋಸ್ ಮಾಡಿ ಬೇರೆ ನಮ್ಮದೇ ಮೇಂಟೆನೆನ್ಸ್ ಇರುತ್ತೆ, ಅದು ಮಾಡುತ್ತೆ, ಕಸ ತೆಗೆದಿರುತ್ತೆ ಅಥವಾ ಕಸ ಗುಡಿಸೋದಿರುತ್ತೆ, ಆ ರೀತಿ ಒಂದು ಮಾಡಲಿಕ್ಕೆ 2 ಹಂತದಲ್ಲಿ ನಾವು ರಿವೈಸ್ ಮಾಡಿದ್ವಿ. ಮತ್ತೊಂದು ವಿಚಾರ, ಈಗ ದಕ್ಷಿಣ ಭಾಗಕ್ಕೆ ಬರ್ತಾ ಇರ್ತಕ್ಕಂಥ ಅನಧಿಕೃತ ಕಟ್ಟಡಗಳು, ನಕ್ಷೆ ಮಂಜೂರಾತಿಯನ್ನು ಉಲ್ಲಂಘನೆ ಮಾಡಿ ಕಟ್ಟಿರ್ತಕ್ಕ ಪ್ರಕರಣಗಳು ತಾವು ಗಂಭೀರವಾಗಿ ಪರಿಗಣಿಸಿದೆ. ಸೊ ಇಲ್ಲಿವರೆಗೂ ಎಷ್ಟು ಬಂದಾಗಿಂದ ಎಷ್ಟು ಲಿಸ್ಟ್ ಔಟ್ ಮಾಡಿದ್ದೀರಾ ತಮ್ಮ ವ್ಯಾಪ್ತಿಯಲ್ಲಿ, ಎಷ್ಟು ಕ್ರಮಕ್ಕೆ ಮುಂದಕ್ಕೆ ಹೋಗಿದೆ, ಎಷ್ಟು ಕ್ರಮಗಳಾಗಿದೆ? ಮುಖ್ಯವಾಗಿ GBA ಮತ್ತು 5 ಕಾರ್ಪೊರೇಷನ್ ಆದ ಮೇಲೆ ಸ್ವಲ್ಪ ಈ ಕಾಯ್ದೆ ಬದಲಾವಣೆ ಆಯಿತು. ಇವಾಗ ಮುಂಚೆ BBMP ಕಾಯ್ದೆ ಇತ್ತು, ಈಗ GBA ಕಾಯ್ದೆ ಆಯಿತು. ಮತ್ತು ಡೆಲಿಗೇಷನ್ ಆಫ್ ಪವರ್ ಕೂಡ ಹಿಂದೆ ಝೋನಲ್ ಕಮಿಷನರ್ಸ್ ಮಾಡ್ತಾಯಿದ್ರು, ಮತ್ತು ಇಂಜಿನಿಯರ್ಸ್ ಮಾಡ್ತಾಯಿದ್ರು, AWS ಎಲ್ಲ. ಅದು ಕೂಡ ಈಗ ಸ್ವಲ್ಪ ಬದಲಾವಣೆ ಮಾಡಬೇಕಾಗಿದ್ದ ಪರಿಸ್ಥಿತಿ ಬಂತು. ಮೊದಲನೇದಾಗಿ ನಾವು ಡೆಲಿಗೇಷನ್ ಆಫ್ ಪವರ್ಸ್ನ ಆದೇಶವನ್ನು ಇಶ್ಯೂ ಮಾಡಿದ್ದೀವಿ. ಅಂದರೆ ಡಿಟೇಲ್ಡ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಇನ್ನು ಮುಂದೆ ಯಾರು ಏನು ಮಾಡಬೇಕು. ಉದಾಹರಣೆಗೆ ಪ್ಲ್ಯಾನ್ ಇರುವಂಥ ಕಟ್ಟಡಗಳಿಗೆ ನಮ್ಮ ಟೌನ್ ಪ್ಲಾನಿಂಗ್ ಸೆಕ್ಷನ್ದ ನೋಟಿಸ್ ಎಲ್ಲ ಮಾಡ್ತಾರೆ, ಮತ್ತು ನಮ್ಮ ಜಾಯಿಂಟ್ ಕಮಿಷನರ್ಗೆ ಪವರ್ ಕೊಟ್ಟಿದ್ದೀವಿ. ಪ್ಲ್ಯಾನ್ ಇಲ್ಲದೇ ಇರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ವಾರ್ಡ್ ಇಂಜಿನಿಯರ್ಸು, AWS, EDS ಆ್ಯಕ್ಷನ್ ಮಾಡಬೇಕು ಅಂತ ಹೇಳಿದ್ವಿ. ಇದು ಮೊದಲು. ಇದಾಗಿ ಕೆಲವೇ ದಿವಸಗಳಾಗಿದೆ, ಸುಮಾರು ಒಂದು ವಾರ, 10 ದಿವಸ 15 ದಿವಸ ಆಗಿರ್ಬೋದು. ಅದಾದ ಮೇಲೆ ನಾವು ಎಲ್ಲ ಇಂಜಿನಿಯರ್ಸ್ಗೆ ಇಲ್ಲಿವರೆಗೂ ಅವರಲ್ಲಿ ಇರುವಂಥ ಬಾಕಿ ಪ್ರಕರಣಗಳು, ಅಂದರೆ ನೋಟಿಸ್ ಕೊಟ್ಟಿದ್ದೀವಿ, ಡಿಮಾಲಿಷನ್ ಆರ್ಡರ್ ಆಗಿದೆ ಅಥವಾ ಕೋರ್ಟಲ್ಲಿ ಸ್ಟೇ ಇದೆ, ಅದೆಲ್ಲವನ್ನು ಸ್ಟೇಟಸ್ ಇಂಥ ರಿಪೋರ್ಟನ್ನು ಕೊಡಿ ಅಂತ ಕೂಡ ಸೂಚನೆ ಕೊಟ್ಟಿದ್ದೀವಿ. ಕೆಲವರು ಕೊಟ್ಟಿದ್ದಾರೆ, ಕೆಲವರು ಕೊಡೋದಲ್ಲಿದ್ದಾರೆ. ಬಟ್ ಇವತ್ತು ಕೂಡ ಮಧ್ಯಾಹ್ನ ಇದೇ ವಿಚಾರವಾಗಿ ಒಂದು ಮೀಟಿಂಗ್ ಕೂಡ ಕರೆದಿದ್ದೀವಿ. ಸೊ ಎಲ್ಲ ಅಧಿಕಾರಿಗಳನ್ನ ಕರೆದು ಅವರಲ್ಲಿರುವಂಥ ಬಾಕಿ ಪ್ರಕರಣಗಳು ಮತ್ತು ಮುಂದೆ ಹೇಗೆ ಅದನ್ನು ತೆಗೆದುಕೊಂಡು ಲಾಜಿಕಲ್ ಎಂಟ್ರಿ ತೊಗೊಂಡು ಹೋಗಬೇಕು ಅನ್ನೋದಕ್ಕೆ ಒಂದು ಸಭೆ ಮಾಡ್ತಾ ಇದ್ವಿ ಇವತ್ತು. ಅದರ ಜೊತೆಗೆ ನಮ್ಮಲ್ಲಿ ಈಗಾಗಲೇ ಸುಮಾರು ನಮ್ಮಲ್ಲಿ 58 ಒಂದು ನಾನು ಲೆಕ್ಕಾಚಾರ ಮಾಡಿದ್ದೀನಿ, ಅಂದರೆ ಕೆಲವೆಲ್ಲ ಮಾಹಿತಿ ಪಡ್ಕೊಂಡಿದ್ದೀನಿ. ಸುಮಾರು ನಮ್ಮಲ್ಲಿರೋ ಮಾಹಿತಿ ಕಳೆದ ಒಂದು ವರ್ಷದಿಂದ ಏನಾಗಿತ್ತು, ಯಾವ ಡಿಮಾಲಿಷನ್ ಸ್ಟೇಜ್ ಬಂದಿದೆ, ಯಾವುದು ಇದು ಇದೆ ಅದೆಲ್ಲವನ್ನು ಸುಮಾರು 52 ಪ್ರಕರಣಗಳು, ಮತ್ತು ಪ್ರಾವಿಷನಿಂಗ್ ಕೇಸು 32 ಪ್ರಕರಣಗಳು, 52 + 32, 58 + 30, 52 + 32, ಸುಮಾರು 84 ಪ್ರಕರಣಗಳನ್ನು ಒಂದು ಪಟ್ಟಿ ಮಾಡಿ, ಅಂದರೆ ಬೇರೆ ಬೇರೆ ಹಂತದಲ್ಲಿ ಅದು ಬಾಕಿ ಇದ್ದ ಪ್ರಕರಣ ಪಟ್ಟಿ ಮಾಡಿ ಇನ್ನು ಮುಂದೆ ಅದಕ್ಕೆ ನಾವು ಮುಂದೆ ತಗೊಂಡು ಹೋಗ್ತೀವಿ. ಆ ಒಂದು ಕೆಲಸ ಕೂಡ ಮಾಡಿದ್ದೀವಿ. ಸದ್ಯದಲ್ಲೇ ನಾನು ಸಾರ್ವಜನಿಕರಿಗೆ ಆ ಮಾಹಿತಿಯನ್ನು ಲಭ್ಯ ಮಾಡಿಕೊಡ್ಬೇಕು ಅಂತ ಚಿಂತನೆ ಮಾಡಿದ್ದೀನಿ. ಅಂದರೆ ಯಾರೇ ಏನು ದೂರು ಕೊಟ್ಟರು ಕೂಡ ಅದು ಯಾವ ಹಂತದಲ್ಲಿದೆ ಅವರಿಗೆ ಗೊತ್ತಾಗಬೇಕು. ಅವ್ರು ನಮ್ಮ ಕಚೇರಿಗೆ ಬಂದು ದೂರನ್ನು ಹಿಂಬಾಲಿಸುವ ಬದಲು ಅಥವಾ ಲೋಕಾಯುಕ್ತ ಕಚೇರಿಗೆ ಅಲ್ಲಿ ಹೋಗೋ ಬದಲು ನಾನು ಸದ್ಯದಲ್ಲೇ ನಾನು ಯೋಚನೆ ಮಾಡಿದ್ದೀನಿ, ಅದಕ್ಕೊಂದು ವ್ಯವಸ್ಥೆ, ಒಂದು ವೆಬ್ಸೈಟು ಅಥವಾ ನೋಟಿಸ್ ಬೋರ್ಡು ಏನೋ ಒಂದು ಚಿಂತನೆ ಮಾಡ್ತಾಯಿದ್ದೀನಿ. ಯಾರು ಏನು ದೂರು ಕೊಡ್ತಾರೋ, ಏನು ಕ್ರಮ ಆಗಿದೆ, ಸಾರ್ವಜನಿಕರೇ ಅದನ್ನು ಮುಕ್ತವಾಗಿ ನೋಡಲಿಕ್ಕೆ ಒಂದು ಅವಕಾಶ ಕೂಡ ಕಲ್ಪಿಸ್ಕೋಬೇಕು ಅಂತ ಯೋಚನೆ ಮಾಡಿ. ಮತ್ತು ಬೆಂಗಳೂರು ದಕ್ಷಿಣ ಪಾಲಿಕೆಯಲ್ಲಿರ್ತಕ್ಕಂಥ ಒಂದು ವಾರ್ಡ್ ಏನಿತ್ತು, ಕುಮಾರಸ್ವಾಮಿ ಲೇಔಟ್ ವಾರ್ಡ್ ಹೆಸರನ್ನು ಯರಬ್ ನಗರ ವಾರ್ಡ್ ಅಂತೇಳಿ ಚೇಂಜ್ ಮಾಡಿದ್ರು. ಸೊ ಅದು ಒಂದಷ್ಟು ವಿವಾದಕ್ಕೆ ಕಾರಣ ಆಯಿತು. ಯಾಕೆ ಬೇಕಿತ್ತು ಅನ್ನೋ ಒಂದಷ್ಟು ಮಾತುಗಳು ಕೇಳಬಾರ್ದು. ಸೊ ಯಾಕಾಗಿ ಸರ್ ಅದು ಮತ್ತೆ ಏನಾದರೂ ಪರಿಷ್ಕರಣೆ? ವಾರ್ಡ್ ನಾಮಕರಣ ಇರ್ಬೋದು, ವಾರ್ಡ್ ಡಿಲಿಮಿಟೇಷನ್ ಇವೆಲ್ಲ GBA ಹಂತದಲ್ಲಿ, ಸರ್ಕಾರದ ಹಂತದಲ್ಲಿ ಆಗಿರುತ್ತೆ. ನಮ್ಮ ಕಾರ್ಪೊರೇಷನ್ ಪಾತ್ರ ಏನಿಲ್ಲ, ಅಂದರೆ ಸರ್ಕಾರದ ಮಟ್ಟದಲ್ಲಿ ಅದು ತೀರ್ಮಾನ ಮಾಡಿದ್ದಾರೆ. ಯಾರಿಗೆ ಅದರಿಂದ ಏನಾರ ಗೊಂದಲ ಇತ್ಯಾದಿ ಸೃಷ್ಟಿಯಾಗಿದ್ದರೆ ಕೆಲವು ತಮಗೊಂದು ಗೊತ್ತಿರ್ಬೋದು, 2 ವಾರ್ಡ್ ಮತ್ತೆ ಚೇಂಜ್ ಮಾಡೋದು. ಅಂದರೆ ಸಾರ್ವಜನಿಕರಾಗಿರ್ಬೋದು, ಜನಪ್ರತಿನಿಧಿಗಳು ಯಾರು ಸರ್ಕಾರಕ್ಕೆ ಅದನ್ನು ಮನವಿ ಸಲ್ಲಿಸಿದ್ರೆ, ಅದರಲ್ಲಿ ಇದು ಒಂದು ಮನವಿ ಸಲ್ಲಿಸಿದರೆ ಅವ್ರು ಸರ್ಕಾರ ಹಂತದಲ್ಲಿ ಈಗ ಸ್ಥಳೀಯರಿಂದ GBA ಹಂತದಲ್ಲಿ ಅದ್ರ ಬಗ್ಗೆ ತೀರ್ಮಾನ ಸ್ಥಳೀಯರಿಂದ ಆ ಕ್ಷೇತ್ರದಿಂದ ಏನಾದರೂ ದೂರುಗಳು ಬಂದ ಸರ್ ಮತ್ತೆ ಚೇಂಜ್ ಮಾಡಬೇಕು? ನಮಗೆ ಯಾವುದೂ ಬಂದಿಲ್ಲ. ಅವರು ಮೋಸ್ಟ್ಲಿ GBAಗೆ ಸರ್ಕಾರಕ್ಕೆ ಕೊಟ್ಟಿರ್ಬೋದು. ನಮಗಂತೂ ಯಾವ್ದಾರ ಬಂದರೆ ಖಂಡಿತವಾಗಿ ನಾವು ಸರ್ಕಾರಕ್ಕೆ ಫಾರ್ವರ್ಡ್ ಮಾಡ್ತೀವಿ.